ಹಳೆ ಗಂಡ ಬಂದ ಅಂತ ತಾಳಿ ಕಟ್ಟಿದ ಗಂಡನ ಬಿಟ್ಟು ಹೋಗ್ತಾರಲ್ಲ, ಸ್ವಲ್ಪನೂ ಎಮೋಷನ್ಸೇ ಇಲ್ದಿರೋ ಕಲ್ಲು ಬಂಡೆ ನೀವು. ಒಂದೇ ಸಲ ಎಲ್ಲರ ಫೀಲಿಂಗ್ಸ್ಗೂ ಬೆಂಕಿ ಹಚ್ಬಿಟ್ರಲ್ರಿ, ಎಲ್ಲ ಸುಟ್ಬಿಟ್ರಿ. ಬೇರೆಯವ್ರ ಹೆಂಡತಿ ಹತ್ರ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಪಲ್ಲವಿ ಅವರೇ, ಒಂದು ವೇಳೆ ಈ ಮದುವೆ ಆಗ್ಲೇ ಇಲ್ಲ ಅಂತ ಇಟ್ಕೊಳ್ಳಿ, ಆಗ್ಲೂ ನಿಮ್ ಕೈಯಿಂದ ನಾನು ಯಾವತ್ತೂ ಬಿಡೋದಿಲ್ಲ. ಎಷ್ಟು ಚೀಪಾಗಿ ಮಾತಾಡ್ಬಿಟ್ರಿ ವಿಕ್ರಾಂತ್ ಅವರೇ. ಇಷ್ಟೇನಾ ನಿಮಗ್ ನನ್ ಮೇಲಿರೋ ನಂಬಿಕೆ? ನಾನ್ ಪರಿಸ್ಥಿತಿ ಕೈಗೊಂಬೆ ಆಗಿದ್ದೀನಿ. ಅದನ್ನ ನಿಮ್ ಹತ್ರ ಹೇಳ್ಕೊಳ್ಳೋದಕ್ಕೂ ನನ್ ಕೈಲಾಗ್ತಿಲ್ಲ. ಕಡೆ ಪಕ್ಷ ನೀವಾದ್ರೂ ಅರ್ಥ ಮಾಡ್ಕೋತೀರಾ ಅನ್ಕೊಂಡೆ, ನನಗ್ ಸ್ವಲ್ಪ ಸಮಯ ಕೊಡ್ತೀರಾ ಅಂತ ಅನ್ಕೊಂಡೆ. ಆದ್ರೆ ನೀವು ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದೀರಾ, ಕಾಯಿದ ಮೇಲೆ ಬರೆ ಎಳಿತಿದ್ದೀರಾ. ನನ್ನನ್ನ ಬಿಟ್ಟಿರೋದಕ್ಕೆ ನಿಮಗೆಷ್ಟು ನೋವಾಗ್ತಿದ್ಯೋ ನನಗೂ ಅಷ್ಟೇ ನೋವಾಗ್ತಿದೆ ವಿಕ್ರಾಂತ್ ಅವ್ರೆ. ನಾನು ನಿಮ್ಗಿದನ್ನ ಹೇಗೆ ಅರ್ಥ ಮಾಡಿಸ್ಲಿ? ನನ್ನ ಲೈಫಲ್ಲಿ ನನಗೆ ಯಾವತ್ತೂ ಯಾರ ಮೇಲೂ ಪ್ರೀತಿ ಆಗೋದೇ ಇಲ್ಲ ಅನ್ಕೊಂಡಿದ್ದೆ. ನನ್ನ ಲೈಫಿಗೆ ಬಂದವ್ರು ನೀವು, ನನಗ ಪ್ರೀತಿ ಕೊಟ್ಟವ್ರು ನೀವು. ನಿಮ್ಮಿಂದ ದೂರ ಇರೋ ಪ್ರತಿ ಕ್ಷಣ ನನಗೆ ಹಿಂಸೆ ಆಗ್ತಿದೆ. ತೇಜು ನೆನ್ಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ, ಗಿಲ್ಟ್ ಕಾಡುತ್ತೆ. ಆ ಮಗುಗೆ ತಾಯಿ ಪ್ರೀತಿ ಕೊಡಕ್ಕಾಗ್ತಿಲ್ಲ ಅಂತ ತುಂಬಾ ನೋವಾಗ್ತಿದೆ. ಇಲ್ಲ, ನನಗೆಷ್ಟೇ ನೋವಾದ್ರೂ ಸತ್ಯನ ನಾನು ಇವ್ರ ಹತ್ರ ಬಾಯ್ ಬಿಡಬಾರ್ದು, ಅವನನ್ನ ನಾನು ಕಳ್ಕೋಬಾರ್ದು. ಬೇರೆಯವ್ರ ಹೆಂಡತಿ ಹತ್ರ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ನನ್ನನ್ನ ಬೇರೆಯವ್ರ ಹೆಂಡತಿ ಅನ್ಬಿಟ್ರಲ್ವಾ ವಿಕ್ರಾಂತ್ ಅವ್ರೆ ನೀವು? ಇಷ್ಟೇನಾ ನಿಮ್ ಪ್ರೀತಿ? ಈ ಕ್ಷಣನೂ ನಿಮ್ ಪ್ರೀತಿನ ಪಡ್ಕೊಳಕ್ ಆಗ್ಲಿಲ್ವಲ್ಲ ನನ್ ಕೈಲಿ ಅಂತ ನಾನು ಒಬ್ಳೆ ಒಳಗೊಳಗ್ ಕೊರಗ್ತಾ ಇದ್ದೀನಿ. ಅದನ್ನ ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಅಯ್ಯೋ, ಅನೋಗ್ ಸ್ಕೂಲ್ ಬಿಡೋ ಹೊತ್ತಾಯ್ತು. ಅನ್ನನ್ ಪಿಕ್ ಮಾಡ್ಬೇಕು ನಾನು. ಅನು, ನೀನಿನ್ನು ಮನೆಗೆ ಹೋಗಿಲ್ವಾ? ಇಲ್ಲ ಮ್ಯಾಜಿಕ್ ಮಾಸ್ಟರ್, ಅಮ್ಮ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ವೇಟ್ ಮಾಡ್ತಿದ್ದೀನಿ. ಆದ್ರೆ ಅಮ್ಮ ಇನ್ನ ಬಂದ ಇಲ್ಲ ಮ್ಯಾಜಿಕ್ ಮಾಸ್ಟರ್. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀಯ? ಬಾ, ಇವತ್ತು ನಾನೇ ನೀನು ಡ್ರಾಪ್ ಮಾಡ್ತೀನಿ. ಅನು, ನೀವು ಬರೋದು ಲೇಟ್ ಆಯ್ತಲ್ಲ, ಅದಕ್ಕೆ ಇವತ್ತು ನಾನೇ ನಾನು ಡ್ರಾಪ್ ಮಾಡೋಣ ಅಂದ್ಕೊಂಡೆ. ನೀವಷ್ಟೊಂದು ರಿಸ್ಕ್ ತಗೊಳ್ಳೋದು ಬೇಕಾಗಿಲ್ಲ. ನನ್ನ ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ನನಗೆ ಗೊತ್ತಿದೆ. ಬಾ ಅಮ್ಮ, ಒಂದು ನಿಮಿಷ.
ಮ್ಯಾಜಿಕ್ ಮಾಸ್ಟರ್ ನೀವು ನನ್ನ ಜೊತೆ ಬಂದಿ. ಅವ್ರನ್ನ ಯಾಕೆ ಕರಿತಿದ್ಯಾನು? ನೀ ನಡಿ. ಯಾಕೆ ಕರಿಬಾರ್ದು? ಅವ್ರು ನಮ್ಮ ಅಪ್ಪ ಆಗೋರು. ಅವ್ರು ನಮ್ಮ ಮನೆಗೆ ಬರ್ಬೋದಲ್ವಾ? ಅಲ್ವಾ ಮಾಸ್ಟರ್? ನನಗೆ ಗೊತ್ತಿಲ್ಲಪ್ಪ, ಎಲ್ಲ ನಿಮ್ಮ ಅಮ್ಮನ ಕೇಳು. ನಿಮ್ಮ ಅಮ್ಮಂದೇ ತಾನೆ ಎಲ್ಲ ಡಿಶನು. ನಾವು ಹೇಳಿದ್ದೇನು ನಡೆಯಲ್ಲ ಇಲ್ಲಿ. ಅಮ್ಮ ಬರ್ಬೋದು ತಾನೇ? ಬಾರೆ ಕಡೆ. ಇನ್ನು ನನ್ನ ಮಗಳಿಗೆ ಏನೇನು ಹೇಳ್ಕೊಡ್ತಿದ್ದೀರಾ? ಯಾಕೆ ತಲೆ ಕೆಡಿಸ್ತಿದ್ಯಾ ನೀನು? ಅಮ್ಮ ಮ್ಯಾಜಿಕ್ ಮಾಸ್ಟರ್ ನಂಗೋಸ್ಕರ ನಿನ್ನ ಮದ್ವೆ ಆಗ್ತಾ ಇರುತ್ತೆ. ನೀನು ನಂಗೋಸ್ಕರ ಮ್ಯಾಜಿಕ್ ಮಾಸ್ಟರ್ ಮದ್ವೆ ಆಗ್ತೀಯಾ? ಇದನ್ನ ಅವಳಿಗೆ ನೀನು ಹೇಳ್ಕೊಟ್ಟಿರೋದು? ನಾಚಿಕೆ ಆಗಲ್ವಾ? ಒಂದ್ಸಲ ಸಂಸಾರನ ಹಾಳು ಮಾಡಿದ್ ಸಾಲದು ಅಂತ ಇವಾಗ ಮತ್ತೆ ಸಂಸಾರ ಹಾಳು ಮಾಡಕ್ ಶುರು ಮಾಡಿದ್ಯಾ? ನನ್ನ ಮಗಳು ನಾನು ಕೊಟ್ಬಿಡು, ನಿನ್ನ ತಂಟೆಗೆ ಬರಲ್ಲ. ಅತಿ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದರೆ ನೀನು ನೆಮ್ಮದಿ ಹಣೆ ಬರ್ದಲ್ಲೇ ಬರ್ದಿಲ್ಲ ಅನ್ಕೋ. ನನ್ನ ಜೀವನದಲ್ಲಿ ನನಗೆ ನೆಮ್ಮದಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಮಗಳನ್ನ ಮಾತ್ರ ನಾನು ನಿಂಗೆ ಬಿಟ್ಕೊಡಲ್ಲ. ಅನುನಲ್ಲಿ ನಿನ್ನ ನೆಮ್ಮದಿ ಇದೆ ಅಂತ ಗೊತ್ತು. ಅವಳು ಕಿತ್ಕೊಂಡು ನಿನ್ನ ಶಾಂತಿ ಹಾಳು ಮಾಡ್ತೀನಿ. ಅಮ್ಮ ಪ್ಲೀಸ್ ಮ್ಯಾಜಿಕ್ ಮಾಸ್ಟರ್ ಕರಿ, ಅವರು ನಮ್ಮ ಜೊತೆ ಬರ್ತಾರೆ. ಅನು, ನಾನು ಏನೇ ನಿರ್ಧಾರ ತಗೊಂಡ್ರು ಅದು ನಿನ್ನ ಒಳ್ಳೇದಕ್ಕೆ ಅಂತ ಮಾತ್ರ ನಿನಗೆ ಗೊತ್ತಿದೆ ತಾನೆ? ಖಂಡಿತ ಇದೆ. ನೀನು ನನ್ನ ಬೆಸ್ಟ್ ಅಮ್ಮ. ಹಾಗಿದ್ರೆ ನಾನು ಯಾವ ನಿರ್ಧಾರ ತಗೊಂಡ್ರು ಅದನ್ನ ಒಪ್ಪಿ ನೀನು ನನ್ನ ಜೊತೆ ಇರ್ತೀಯ ತಾನೆ? ಓ ಖಂಡಿತ ಇರ್ತೀನಿ. ನನ್ನ ಮೇಲೆ ಕೋಪ ಮಾಡ್ಕೊಂಡು ನನ್ನನ್ನು ಬಿಟ್ಟು ಬೇರೆಯವ್ರ ಜೊತೆ ಹೋಗ್ತೀಯಾ? ಇಲ್ಲಪ್ಪ, ಯಾತ ಕಾರಣಕ್ಕೂ ನಿನ್ನ ಬಿಟ್ಟೋಗಲ್ಲ. ನೀನು ನನಗೆ ಬೇಕು. ಐ ಲವ್ ಯು ಅಮ್ಮ. ಯಾರಾದ್ರೂ ಬಂದು ನಿನ್ಗಮ್ಮ ಬೇಡ ಅವ್ರನ್ನ ಬಿಟ್ಬಿಡು ಅಂದ್ರೆ? ನಾನು ಯಾರ ಮಾತು ಕೇಳಲ್ಲ. ಅಮ್ಮ ನನ್ನ ಫೇವ್ರೆಟ್ಟು. ನಿನ್ನ ಮಾತ್ರ ಬಿಡಲ್ಲ ಅಮ್ಮ ನಾನು.